ಇಡಿ ಸುಳಿಯಲ್ಲಿ ಕಾಂಗ್ರೆಸ್ ಶಾಸಕ ಮತ್ತು ಒಬ್ಬರ ಪುತ್ರ ಬೆಳಗ್ಗೆಯಿಂದಲೂ ಕೂಡ ಇಡಿ ದಾಳಿಯನ್ನ ನಡೆಸಿದ್ದು ಶೋಧ ಕಾರ್ಯವನ್ನ ನಡೆಸ್ತಾ ಇದೆ ಬಿಟ್ಕಾಯಿನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಇಡಿ ಸುಳಿಯಲ್ಲಿ ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಕುಟುಂಬ ಸಿಲುಕಿದೆ. ಹ್ಯಾರಿಸ್ ಪುತ್ರರ ಮನೆಯಲ್ಲಿ ಈಗಾಗಲೇ ಇಡಿ ದಾಳಿಯನ್ನ ನಡೆಸಿದ್ದು ಶೋಧ ಕಾರ್ಯವನ್ನ ಮುಂದುವರೆಸಿದೆ. ಇಡಿ ಅಧಿಕಾರಿಗಳ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಕೂಡ ಬಹಿರಂಗವಾಗಿದೆ. ಬಿಟ್ಕಾಯಿನ್ ಹಣದಲ್ಲಿ ಮಾಡಿದ ಶೋಕಿ ಒಂದಾ ಎರಡಾ ಅನ್ನುವಂತಹ ಪ್ರಶ್ನೆ. ಬಿಟ್ಕಾಯಿನ್ ಅಕ್ರಮ ಹಣದಲ್ಲಿ ಸಹೋದರರು ಶೋಕಿ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ದಾಖಲೆಗಳು. 2 ಬಾರಿ ಯುಕೆ ಪ್ರವಾಸ ಮಾಡಿದಂತಹ ಉಮರ್ ಫಾರೂಕ್ ನಲ್ಪಾಡ್ ಅಂದ್ರೆ ನಲ್ಪಾಡ್ ಅವರ ಬ್ರದರ್ ಬಿಸಿನೆಸ್ ಕ್ಲಾಸ್ ಫ್ಲೈಟ್ ಅನ್ನ ಟಿಕೆಟ್ ಬುಕ್ ಮಾಡಿಕೊಂಡಿದ್ದಾರೆ. ಐಷಾರಾಮಿ ಹೋಟೆಲ್ಗಳಲ್ಲಿ ಅವರು ವಾಸ್ತವ್ಯವನ್ನ ಹೂಡಿದ್ರು. ವಿದೇಶ ಪ್ರವಾಸಕ್ಕೆ ಬಿಟ್ಕಾಯಿನ್ ಅಕ್ರಮ ಹಣವನ್ನ ಬಳಕೆ ಮಾಡಿರುವಂತಹ ಆರೋಪವೂ ಕೂಡ ಇದೆ. ಅಕ್ರಮ ಹಣದಲ್ಲೇ ಶ್ರೀಕಿಗೆ ಐಷಾರಾಮಿ ವ್ಯವಸ್ಥೆಯನ್ನ ಕಲ್ಪಿಸಿದ್ರು ಅಂತ. ಶ್ರೀಕಿ ಮತ್ತು ನಲ್ಪಾಡ್ ಅವರ ಸಹೋದರ ಇಬ್ರು ಸ್ನೇಹಿತರು. ಆ ಮೂಲಕವಾಗಿ ನಲ್ಪಾಡ್ಗೆ ಇವರು ಪರಿಚಯವಾಗಿದೆ. ಅದಾದ ನಂತರದಲ್ಲಿ ಶ್ರೀಕಿಯ ಎಲ್ಲ ವ್ಯವಹಾರಗಳಲ್ಲೂ ಕೂಡ ಇವರು ಭಾಗಿಯಾಗಿದ್ರು. ಆತನ ಜೊತೆಗೆ ಪ್ರವಾಸಗಳಲ್ಲಿ ಹೋಗಿದ್ರು. ಐಷಾರಾಮಿ ಹೋಟೆಲ್ಗಳಲ್ಲಿ ಅವರು ವಾಸ್ತವ್ಯ ಹೂಡಿದ್ರು. ಫ್ಲಾಟ್ಗಳನ್ನು ಯಾವ್ಯಾವ ರೀತಿಯಾಗಿ ಅವರು ದುಬಾರಿ ಫ್ಲೈಟ್ಗಳನ್ನು ಬಳಕೆ ಮಾಡಿದ್ರು, ವಿದೇಶಿ ಪ್ರವಾಸದ ವಿವರ ಇದೆಲ್ಲವೂ ಕೂಡ ಈಗ ಇಡಿ ದಾಳಿಯ ಸಂದರ್ಭದಲ್ಲಿ ಸಿಕ್ಕಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಮುರಳಿ, ಬೆಳಗ್ಗೆಯಿಂದ ಆರಂಭವಾಗಿರುವಂತಹ ಇಡಿ ಅಧಿಕಾರಿಗಳ ತಲಾಶ್ ಕಾರ್ಯ ಈಗ ಎಲ್ಲಿಗೆ ಬಂದಿದೆ? ಪ್ರಮುಖವಾಗಿ ಈ ದಾಳಿಯ ಸಂದರ್ಭದಲ್ಲಿ ಸಿಕ್ಕಿರುವಂತಹ ದಾಖಲೆಗಳು ಏನು ಹೇಳ್ತಾ ಇದೆ ಬಿಟ್ಕಾಯಿನ್ ಪ್ರಕರಣಕ್ಕೆ? ದಿವ್ಯಾ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಬೆಳಗ್ಗೆಯಿಂದನೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ ಮತ್ತು ದಾಳಿಯಲ್ಲಿ ಸಂದರ್ಭದಲ್ಲಿ ದಾಖಲಾತಿಗಳನ್ನ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಈ ಏನು ಬಿಟ್ಕಾಯಿನ್ಗೆ ಸಂಬಂಧಪಟ್ಟಂತೆ ದಾಳಿ ಏನಂದ್ರೆ ಶ್ರೀಕಿ ಜೊತೆಯಲ್ಲಿ ಒಮರ್ ಫಾರೂಕ್ ಇರ್ಬೋದು, ಜೊತೆಗೆ ಮೊಹಮ್ಮದ್ ನಲ್ಪಾಡ್ ಇರ್ಬೋದು, ಇವರಿಬ್ರು ಕೂಡ ಯಾವ ರೀತಿಯಲ್ಲಿ ಸಂಬಂಧ ಇತ್ತು, ಜೊತೆಗೆ ಆರ್ಥಿಕ ವ್ಯವಹಾರಗಳು ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಎಸ್ಟಾಬ್ಲಿಷ್ ಮಾಡುವಂತ ಒಂದಷ್ಟು ಕೆಲಸಗಳನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಇಡಿ ಅಧಿಕಾರಿಗಳ ಕರ್ತವ್ಯ ಅಕ್ರಮ ಹಣದ ವರ್ಗಾವಣೆಯನ್ನ ತನಿಖೆಯನ್ನ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ಬಯಲಾಗಿರುವಂತದ್ದು ಏನಂದ್ರೆ ಇದೇ ಒಮರ್ ಫಾರೂಕ್ ಏನಿದ್ದಾರೆ ಆತ 2 ಬಾರಿ ಯುಕೆಗೆ ಟಿಕೆಟ್ ಅನ್ನ ಬುಕ್ ಮಾಡಿರುವಂತದ್ದು, ಬಿಸಿನೆಸ್ ಕ್ಲಾಸ್ ನಲ್ಲಿ ಟಿಕೆಟ್ ಅನ್ನ ಬುಕ್ ಮಾಡಿರುವಂತದ್ದು, ಜೊತೆಗೆ ಐಷಾರಾಮಿ ಹೋಟೆಲ್ಗಳನ್ನ ಇಂಗ್ಲೆಂಡ್ ನಲ್ಲಿ ಬುಕ್ ಮಾಡಿಕೊಂಡು ಅಲ್ಲಿ ಸಾಕಷ್ಟು ಓಡಾಟವನ್ನ ಮಾಡಿದ್ದಾರೆ ಮತ್ತು ಪ್ರವಾಸೋದ್ಯಮವನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ಯಾಕಂದ್ರೆ ಬೇರೆ ಬೇರೆ ಕಡೆಯಿಂದ ಟ್ರಾನ್ಸಾಕ್ಷನ್ ಗಳನ್ನ ಮಾಡ್ಕೊಂಡಿದ್ದಾರೆ. ಅದನ್ನ ಬಿಟ್ಕಾಯಿನ್ ಆಗಿ ಕನ್ವರ್ಟ್ ಅನ್ನ ಮಾಡಿರುವಂತದ್ದು, ಬಿಟ್ಕಾಯಿನ್ ಇಂದ ಅದನ್ನ ಮತ್ತೆ ವೈಟ್ ಮನಿ ಟ್ರಾನ್ಸಾಕ್ಷನ್ ಅನ್ನಾಗಿ ಮಾಡ್ಕೊಂಡಿರುವಂತದ್ದು, ಅದನ್ನ ಮಾಡಿರುವಂತ ಬಳಕೆಗಳೇನಿತ್ತು ಆ ಬಳಕೆಗಳನ್ನ ಎಸ್ಟಾಬ್ಲಿಷ್ ಮಾಡುವಂತ ಒಂದಷ್ಟು ಕೆಲಸಗಳನ್ನ ಈಗ ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಅಂದ್ರೆ ಕೇವಲ ಒಮರ್ ಫಾರೂಕ್ ಇರ್ಬೋದು, ನಲ್ಪಾಡ್ ಇರ್ಬೋದು, ಅವ್ರು ಮಾತ್ರ ಅಲ್ಲ, ರಾಬಿನ್ ಖಂಡೇವಾಲಾ, ಸುನೀಶ್ ಹೆಗಡೆ ಇವರೆಲ್ಲರೂ ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಂಥವ್ರು. ಅವರು ಬೇರೆ ಬೇರೆ ಪಾತ್ರದಲ್ಲಿ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಈ ಹಣವನ್ನ ದುರ್ಬಳಕೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಯಾಕಂದ್ರೆ ಶ್ರೀಕಿ ಏನಿದ್ದ ಆತ ಹ್ಯಾಕರ್ ಇದ್ದ, ಆತ ಸರ್ಕಾರಿ ಒಂದಷ್ಟು ವೆಬ್ಸೈಟ್ ಗಳೇನಿತ್ತು ಅದರಲ್ಲಿ ಹಣವನ್ನ ಏನು ಲೂಟಿಯನ್ನ ಮಾಡುವಂಥದ್ದು, ಅದನ್ನ ಬಿಟ್ಕಾಯಿನ್ ಆಗಿ ಕನ್ವರ್ಟ್ ಮಾಡುವಂಥದ್ದು ಮತ್ತು ಬೇರೊಬ್ಬರ ಅಕೌಂಟ್ ಗಳನ್ನ ಹ್ಯಾಕ್ ಮಾಡುವಂಥದ್ದು, ಅದರಿಂದ ಹಣವನ್ನ ಕದಿಯುವಂಥದ್ದು, ಅದಾದ ನಂತರ ಅದನ್ನ ಬಿಟ್ಕಾಯಿನ್ ನಲ್ಲಿ ಇನ್ವೆಸ್ಟ್ ಮಾಡುವಂತ ಕೆಲಸಗಳು ಇದೆಲ್ಲ ಕೂಡ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಈಗ ತನಿಖೆಯಲ್ಲಿ ಬಹಿರಂಗ ಆಗಿರುವಂತದ್ದು. ಮುಂದಿನ ಹಂತಗಳಲ್ಲಿ ತನಿಖೆಯಲ್ಲಿ ಇನ್ನೊಂದಷ್ಟು ಮಾಹಿತಿಗಳು ಬಹಿರಂಗ ಆಗಬೇಕಾಗಿದೆ. ಇಡಿ ಅಧಿಕಾರಿಗಳು ದಾಖಲೆಗಳನ್ನ ಯಾವ ಆಧಾರದ ಮೇಲೆ ಅದನ್ನ ಕಲೆಕ್ಟ್ ಅನ್ನ ಮಾಡ್ತಾರೆ, ಅದಾದ ನಂತರ ಆ ತನಿಖೆಯಲ್ಲಿ ಯಾವ್ಯಾವ ಮಾಹಿತಿಗಳು ಕೂಡ ಬಹಿರಂಗ ಆಗ್ತವೆ ಅನ್ನೋದ್ರ ಬಗ್ಗೆ ಕಾದ್ ನೋಡ್ಬೇಕಾರಂತದ್ದು. ದಿವ್ಯಾ, ಸದ್ಯ 2 ಬಾರಿ ಯುಕೆ ಪ್ರವಾಸವನ್ನ ಕೈಗೊಂಡಿದ್ದಾಗಿ ಮಾಹಿತಿ ಸಿಗ್ತಾ ಇದೆ. ಇಡಿ ಸುಳಿಯಲ್ಲಿ ಸದ್ಯ ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಅವರ ಕುಟುಂಬಸ್ಥರಿದ್ದಾರೆ. ಅವರ ಪುತ್ರರಿಬ್ಬರು ಕೂಡ ಈಗ ಅವರ ಮನೆ ಮತ್ತು ಕಚೇರಿಗಳ ಮೇಲೆ ನಡೀತಾ ಇರುವಂತಹ ದಾಳಿಯ ಸಂದರ್ಭದಲ್ಲಿ ಇವರ ಓಡಾಟಗಳ ಕುರಿತಾಗಿ, ಶ್ರೀಕಿ ಜೊತೆಗಿನ ನಂಟಿನ ಕುರಿತಾಗಿ ಒಂದಷ್ಟು ದಾಖಲೆ ಸಿಕ್ಕಿದೆ.